ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸಿಕ್ಕಾಪಟ್ಟೆ ಕಂಡು ಬರ್ತಾ ಇದೆ. ಇದನ್ನ ನಾವು ಇಂಗ್ಲಿಷಲ್ಲಿ ಬ್ಲಾಸಮ್ ಅಂಡ್ ರಾಟ್ ಅಂತಾನು ಕರಿತೀವಿ. ಮೇಜರ್ ಆಗಿ ಡಿಫಿಷಿಯನ್ಸಿಯಿಂದನೇ ಕಂಡು ಬರೋದು. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಬಂದು ದರ್ಶನ್ ಮಾರ್ತಿ. ನಾನು BSc ಅಗ್ರಿಕಲ್ಚರ್ ಗ್ರಾಜುಯೇಟ್. ಇವತ್ತು ಟೊಮೊಟೊ ಪ್ಲಾಟ್ ವಿಸಿಟ್ ಮಾಡಿದೀವಿ. ಇತ್ತೀಚಿನ ದಿನದಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇರೋದು ಟೊಮೊಟೊ ಹಣ್ಣು ಕೊಳೆ ರೋಗ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಬರ್ತಾ ಇದೆ. ಈಗ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸಿಕ್ಕಾಪಟ್ಟೆ ಕಂಡು ಬರ್ತಾ ಇದೆ. ಇದನ್ನ ನಾವು ಇಂಗ್ಲಿಷಲ್ಲಿ ಬ್ಲಾಸಮ್ ಅಂಡ್ ರಾಟ್ ಅಂತಾನು ಕರಿತೀವಿ. ಮೇಜರ್ ಆಗಿ ಡಿಫಿಷಿಯನ್ಸಿಯಿಂದನೇ ಕಂಡು ಬರೋದು. ಈಗ ಯಾಕೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇವಾಗ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇವಾಗ ಮಳೆ ಬಿದ್ದಿದ್ದ ಕಾರಣ ಲೀಚಿಂಗ್ ಆಗ್ತಿರ್ತೈತೆ. ಭೂಮಿಯಿಂದ ಬೇರೆ ಕಡೆಗೆ ಸ್ಪ್ರೆಡ್ ಆಗಬೇಕು, ಅದು ನೀರಿನ ಮೂಲಕ ಬೇರೆ ಕಡೆ ಹೋಗೋದ್ರಿಂದ ಅದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಜಾಸ್ತಿ ಕಂಡು ಬರ್ತೈತೆ. ಮತ್ತೆ ನೀರು ವೇರಿಯೇಷನ್ ಮಾಡೋದ್ರಿಂದ ನಮಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಜಾಸ್ತಿ ಕಂಡು ಬರ್ತೈತೆ. ರೂಟು ಡ್ಯಾಮೇಜ್ ಆದಾಗೂ ನಮಗೆ ಕ್ಯಾಲ್ಸಿಯಮ್ ನೀಟಾಗಿ ಅಪ್ಟೇಕ್ ಆಗಿರಲ್ಲ. ಮತ್ತೆ ಮೇಜರ್ ಆಗಿ ಸಾಲ್ಟ್ ಅಂಶ ಒಂದೊಂದು ಭೂಮಿಯಲ್ಲಿ ಜಾಸ್ತಿ ಇರ್ತೈತೆ, ಅಲ್ಲೂ ಕೂಡ ನಮಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಂಡು ಬರ್ತೈತೆ. ಇನ್ನೊಂದು, ನಾವು ನೈಟ್ರೋಜನ್ ಅಂಶ, ಸಾರಜನಕ ಅಂಶನ ಜಾಸ್ತಿ ಭೂಮಿಗೆ ಸೇರಿಸೋದ್ರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಂಡು ಬರ್ತೈತೆ. ಮತ್ತೆ ಪೊಟ್ಯಾಷಿಯಂ ಅಷ್ಟೇ ಜಾಸ್ತಿ ಕೊಡೋದ್ರಿಂದ ನಮಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಂಡು ಬರ್ತೈತೆ. ಇದನ್ನ ಯಾವ ತರ ನಾವು ಕಂಡುಹಿಡಿಯೋದು ಅಂತಂದ್ರೆ, ಕೆಳಭಾಗದಲ್ಲಿ ನಿಮಗೆ ಟೊಮೊಟೊದ ಕೆಳಭಾಗದಲ್ಲಿ ನಿಮಗೆ ಮಚ್ಚೆ ಕಾಣಿಸ್ತಾ ಇರ್ತೈತೆ. ಸೈಡಲ್ಲೂ ಬರುತ್ತೆ, ಮೇಲೆ ಬರುತ್ತೆ. ಅದು ಇದ್ರ ಡಿಫಿಷಿಯನ್ಸಿ ಅಲ್ಲ. ಸೈಡಲ್ಲಿ ಬರೋದು ಯಾವುದು ಅಂತಂದ್ರೆ ಈಗ ನೋಡ್ಬೋದು ನೀವು, ಇದು ಬಂದಿದೆ ನೋಡ್ರಿ, ಇಲ್ಲೆಲ್ಲ ಸೈಡಾಗಿ ಮಚ್ಚೆ ಆಗಿದೆಯಲ್ಲ, ಇದು ಬಂದು ಅಂಗಮಾರಿ ರೋಗ. ಗಟ್ಟಿ ಇರ್ತೈತೆ, ಟೊಮೊಟೊ ಫುಲ್ ಗಟ್ಟಿ ಇರ್ತೈತೆ. ಕೆಳಗಡೆ ಆಗೋದು ಇದು ಬಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಆಗೋದು ಅಂಡು ಕೊಳೆ ರೋಗ ಅಂತ ಅಂತೀವಿ. ಈಗ ನಾವು ಇದನ್ನ ಯಾವ ತರ ಕಂಟ್ರೋಲ್ ಮಾಡ್ಕೊಬಹುದು ಅಂತಂದ್ರೆ, ಕಾಂಬಿ ಕಾಲ್ನ ನಾವು ಸ್ಪ್ರೇಯಲ್ಲಿ 3 ಗ್ರಾಮು, ಡ್ರಿಪ್ಪಲ್ಲಿ 2.5 kg ಇಂದ 5 ನಾವು ಕೊಡ್ಬೋದು. ಮತ್ತೆ ಕ್ಯಾಲ್ಬರ್ಟ್ C 10 ml ಡ್ರಿಪ್ಪಲ್ಲಿ 1 ಲೀಟರ್ ನಾವು ಕೊಡ್ಬೋದು. ಮತ್ತೆ ಮೆರಿಟಾ ಸ್ಪ್ರೇಗೆ 2 ml ಡ್ರಿಪ್ಪಲ್ಲಿ 1 ಲೀಟರ್ ನಾವು ಕೊಡ್ಬೋದು. ಮತ್ತೆ ಕಸ್ಬೋ ಸ್ಪ್ರೇಗೆ 8 ml ಡ್ರಿಪ್ಪಲ್ಲಿ ನಾವು 1 ಲೀಟರ್ ಕೊಡ್ಬೋದು. ಮತ್ತೆ ನಾವು CN ಬೋರಾನು ಕೂಡ ನಾವು ಕೊಡ್ಬೋದು. ಎಕರೆಗೆ 4 ರಿಂದ 5 kg ನಾವು ಕೊಡೋದ್ರಿಂದ ನಾವು ಕಡಿಮೆ ಆಗ್ತಿದೆ. ನೈಟ್ರೋಜನ್ ಜಾಸ್ತಿ ಇರೋಂಥ ಫೀಲ್ಡಲ್ಲಿ ನಾವು ನೋಡ್ಕೊಂಡು CN ಬೋರಾನ್ ಕೊಟ್ಕೊಬೇಕು. ಇದರಲ್ಲಿ ಯಾವ್ದನ್ನ ಒಂದು ನಾವು ಬಳಸ್ಕೊಂಡು ಇದನ್ನ ಹಣ್ಣು ಕೊಳೆ ರೋಗ ಬ್ಲಾಸಮ್ ಅಂಡ್ ರಾಟ್ನ ನಾವು ಕಂಟ್ರೋಲ್ ಮಾಡ್ಕೊಬೇಕು.